ಇನ್ಫ್ಲೂಯೆನ್ಷಿಯಲ್ ಪವರ್ಫುಲ್ ಮ್ಯಾನ್ ಆಗಿದ್ರು ಕೂಡ ಮನೆಗೆ ಹೋದಾಗ ಹೆಂಡತಿ ಮಕ್ಕಳು ಕೇರೇ ಮಾಡ್ತಾ ಇರಲಿಲ್ಲ. ರುದ್ರ ಗರುಡ ಪುರಾಣ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿದೆ, which is also looking very interesting. Very interesting. I'm also pretty excited that ಮನೆಯಲ್ಲಿ ನಮ್ಗೆ ಯಾರು ಬಿಲ್ಡಪ್ ಕೊಡಲ್ಲ ಅಷ್ಟೇ. ಸೊ ನಿಮ್ಮ ವೈಫ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಬಟ್ ಅದನ್ನ ಯಾವ್ದನ್ನು ನಾನು ಇಲ್ಲಿ ಹೇಳ್ಕೊಡೋದಕ್ಕೆ ಹೋಗಲ್ಲ. ಸೊ ಇದನ್ನೆಲ್ಲ ಟೆಲಿಕಾಸ್ಟ್ ಮಾಡ್ಬಿಡಿ ಪ್ಲೀಸ್. ಕಟ್ ಮಾಡಕ್ಕೂ ನೀವೇನ್ ಹೇಳಿಲ್ಲ ಅಲ್ಲಿ. ಸ್ಟಾರ್ ಎಕ್ಸ್‌ಪ್ರೆಸ್ ವಿತ್ ಆರ್ಜೆ ನೇತ್ರ ರೇಡಿಯೋ ಸಿಟಿಯಲ್ಲಿ ಮಾತ್ರ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ರೇಡಿಯೋ ಸಿಟಿ 91.1 ಸ್ಟುಡಿಯೋಸ್ ನಲ್ಲಿ ಇವತ್ತು ಬಹಳ ಹೆಮ್ಮೆಯಿಂದ ಕೂತಿರುವಂತಹ ಒಬ್ಬ ಆಕ್ಟರ್ ನನ್ನ ಜೊತೆ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಇವತ್ತು? ಮಿಸ್ಟರ್ ರಿಷಿ. ವೆರಿ ಪ್ರೌಡ್ ಟು ಬಿ ಇಂಟರ್ವ್ಯೂಡ್ ಬೈ ಆರ್ಜೆ ನೇತ್ರ. ಬೆಂಗಳೂರಿನ ಗ್ರೇಟೆಸ್ಟ್ ಆರ್ಜೆ ಜೊತೆ ಸ್ಟುಡಿಯೋನಲ್ಲಿ ಕೂತ್ಕೊಂಡಿದ್ದೀನಿ. ಬೆಂಗಳೂರಲ್ಲ, ಇಂಡಿಯಾದ ಗ್ರೇಟೆಸ್ಟ್ ಆರ್ಜೆ. ಅದೇ ನಂಗೆ ಗೊತ್ತಿತ್ತು, ಯಾವಾಗ್ಲೂ ಗೊತ್ತಿತ್ತು. ಐ ನ್ಯೂ ಆಲ್ವೇಸ್ ಯು ಆರ್ ಸ್ಮಾರ್ಟರ್. ಯಾರಕ್ಕ ಹೇಳ? ಸ್ಟುಡಿಯೋನಲ್ಲಿ ಲೈಕ್ ಯು ಆಲ್ ಕ್ಯಾನ್ ಸಿ ನಮ್ ಜೊತೆ ರಿಷಿ ದ ಗ್ರೇಟ್, ರಿಷಿ ದ ಜೆಂಟಲ್ಮನ್. ನಿಮ್ ಬಾಯಿಂದನೇ ಬಂತಲ್ಲ ರಿಷಿ ದ ಗ್ರೇಟ್ ಅಂತ. ಜೆಂಟಲ್ಮನ್ ಅಂತ ನೀವೇ. ಜೆಂಟಲ್ಮನ್ ರಾಮ. Gentleman Rama. Gentleman Rama, yeah. Mr. Gentleman. Yeah. Tell me some 3 gentlemanly things that you've done in life. See, gentlemen ಗಳು ಯಾವತ್ತೂ ಅವ್ರು ಮಾಡಿರೋ ಕೆಲಸಗಳ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ. ಸೊ ನಾನು ಕೂಡ ತುಂಬಾ ಮಾಡೆಸ್ಟ್ ಆಗಿ ನಮ್ಮ ಅಚೀವ್ಮೆಂಟ್ಸ್ ಗಳು ನಾವೇನ್ ಮಾಡಿದೀವಿ, ನಾವ್ ಯಾರ್ಯಾರಿಗೆ ಸಹಾಯ ಮಾಡಿದೀವಿ, 100 ಜನರಿಗೆ ಸಹಾಯ ಮಾಡಿದೀವಿ, ಬಟ್ ಅವನ್ನೆಲ್ಲ ನಾನು ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಹೋಗಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ನಾವು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಸಹಾಯ ಮಾಡಿದೀವಿ, ಹಿರಿಯರಿಗೆ ಸಹಾಯ ಮಾಡಿದೀವಿ, ಬಟ್ ಅದನ್ನ ಯಾವ್ದನ್ನು ನಾನು ಇಲ್ಲಿ ಹೇಳ್ಕೊಡೋದಕ್ಕೆ ಹೋಗಲ್ಲ. ಸೊ ಇದನ್ನೆಲ್ಲ ಟೆಲಿಕಾಸ್ಟ್ ಮಾಡ್ಬಿಡಿ ಪ್ಲೀಸ್. ಕಟ್ ಮಾಡಕ್ಕೂ ನೀವೇನ್ ಹೇಳಿಲ್ಲ ಅಲ್ಲಿ. ಬಟ್ ಲೈಫ್ ಅಲ್ಲಿ ಸುಮಾರು ಜನ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಅಲ್ಲಿ ಒಬ್ಬೊಬ್ರು ಜೆಂಟಲ್ಮನ್ ತರ ಕಾಣ್ತಿರ್ತಾರೆ. ಸೊ ಆತರ ನೀವು ಈಗ ನಿಮ್ ಪ್ರಕಾರ ಯಾರ್ಯಾರ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಜೆಂಟಲ್ಮನ್ ತರ ಕಾಣ್ತಾ ಇದೀರಾ? ನಂಗೆ ಗೊತ್ತಿಲ್ಲ, ಅಂದ್ರೆ ನಿನ್ ಪರ್ಸ್ಪೆಕ್ಟಿವ್ ಅಲ್ಲಂತೂ ಅಲ್ಲ. ಇಲ್ಲ, ಅದು ಸ್ಕೂಲಲ್ಲಿ ಇರ್ತಾ ಅದ್ ಬೇರೆ ಯುದ್ಧ ಕಾಂಡಗಳು ನಡೆದಿದೆ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ಒಬಾಮಾದು ಬಯೋಗ್ರಫಿ ಬುಕ್ ಓದ್ತಾ ಇದ್ದೆ ನಾನು. ಸೊ ಅವರು ಕೂಡ ಹೇಳೋದು ಒಂದೇ, ನಾನು US ನ ಪ್ರೆಸಿಡೆಂಟ್ ಆಗಿದ್ರು ಕೂಡ, ಅಂದ್ರೆ ವರ್ಲ್ಡ್ ನ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪವರ್ಫುಲ್ ಮ್ಯಾನ್ ಆಗಿದ್ರು ಕೂಡ ಮನೆಗೆ ಹೋದಾಗ ಹೆಂಡತಿ ಮಕ್ಕಳು ಕೇರೇ ಮಾಡ್ತಾ ಇರ್ಲಿಲ್ಲ. ಸೊ ಮನೆಯಲ್ಲಿ ಹೋಗ್ಬಿಟ್ಟು ಇನ್ನು ಅವಾಗ ಅಂದ್ರೆ he had to still negotiate with them. ಮಕ್ಕಳಂತೂ ಮರ್ಯಾದೆ ಕೊಡ್ತಾ ಇರ್ಲಿಲ್ಲ, ಹೆಂಡತಿ ಅಂತೂ ಮರ್ಯಾದೆ ಕೊಡ್ತಾ ಇರ್ಲಿಲ್ಲ. ಅಂಡ್ ಐ ಥಿಂಕ್ ವರ್ಲ್ಡ್ ನ ಸೂಪರ್ ಲೀಡರ್ ಹಂಗೆ ಹೇಳಾದ್ಮೇಲೆ ನಾವು ಕೂಡ ವಿ ಕ್ಯಾನ್ ಸೇಫ್ಲಿ ಸೇ ದಟ್ ಮನೆಯಲ್ಲಿ ನಮ್ಗೆ ಯಾರು ಬಿಲ್ಡಪ್ ಕೊಡಲ್ಲ ಅಷ್ಟೇ. ಸೊ ನಿಮ್ಮ ವೈಫ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ? Of course, I mean, she should agree that I'm a gentleman. Maybe ಇನ್ನೊಂದು ಇಂಟರ್ವ್ಯೂ ನಲ್ಲಿ ಅವ್ರನ್ನೇ ಕೇಳೋಣ. ಬಟ್ ಲೈಫ್ ಸದ್ಯಕ್ಕೆ ಲೈಫ್ ಹೇಗೆ ಟ್ರೀಟ್ ಮಾಡ್ತಾ ಇದೆ ನಿಮ್ಮನ್ನ? ಆಫ್ ಕೋರ್ಸ್ ಬಿಸಿ ಎಲ್ಲ ಸರಿ. ಲೈಫ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಮೀ. ಅಂದ್ರೆ ಐ ಮೀನ್ ಆಫ್ ಕೋರ್ಸ್ ನಿನ್ಗೆ ಯಾವತ್ತೂ ಇಂಡಸ್ಟ್ರಿನಲ್ಲಿ ಯಾರು ಇರ್ಲಿಲ್ಲ ಆಸ್ ದಿಸ್ ಥಿಂಗ್. ಸೊ ವಿ ಹ್ಯಾವ್ ಕಮ್ ಆನ್ ಅವರ್ ಓನ್ ಅಂಡ್ ಸೊ ಇಂಡಸ್ಟ್ರಿ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಆಲ್ ಆಫ್ ಅಸ್. And ಹಾಗಾಗಿ ವೆರಿ ಗ್ರೇಟ್ಫುಲ್. ಆಕ್ಚುಲಿ ಟು ಎಲಾಬ್ರೇಟ್ ಆನ್ ದಟ್ ಒನ್, ಬಹಳಷ್ಟು ಜನಕ್ಕೆ ಈಗಷ್ಟೇ ನಾನು ಸ್ವಲ್ಪ ಹೊತ್ತು ಮುಂಚೆ ಪ್ರಣೀತಾ ಹತ್ರ ಮಾತಾಡ್ಬೇಕಾದ್ರೂ ಅದೇ ಮಾತಾಡ್ತಾ ಇದ್ವಿ ಅಬೌಟ್ ಜನರಲಿ ಪೇರೆಂಟ್ಸ್ಗೆ ಏನಕ್ಕೆ ಭಯ ಇರುತ್ತೆ ಫಿಲ್ಮ್ ಇಂಡಸ್ಟ್ರಿ ಯಾರು ಇಲ್ಲ ಅಂತ ಅನ್ಬೇಕಾದ್ರೆ, ಫಿಯರ್ ಆಫ್ ಅನ್ನೋನ್. ಅಂದ್ರೆ ನಮ್ಗೆ ಓಕೆ ಯಾರೋ ಏನು ಗೊತ್ತಿಲ್ಲ, ಇಲ್ಲಾಂದ್ರೆ ಯಾರಿಗೋ ಫೋನ್ ಮಾಡಿದ್ರೆ ಯಾರಿಗೋ ಹೇಳ್ಸಿದ್ರೆ ಏನೋ ಮಾಡ್ಬೋದು, ಆ ಒಂದು ಅಂಡ್ ಎಕ್ಸಾಕ್ಟ್ಲಿ ಈ ಕೆಲಸದಲ್ಲಿ ಏನ್ ರಿಕ್ವೈರ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಅದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನ್ ಆಕ್ಚುಲ್ ವಾಟ್ ಟೇಕ್ಸ್ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಸೊ ಬಿಕಾಸ್ ಆಫ್ ದಟ್ ಮೋಸ್ಟ್ ಪೇರೆಂಟ್ಸ್ ಡಿಸ್ಕರೇಜ್, ಏನೇ ಬೇಕು ನಮ್ಗೆ ಸುಮ್ಮನೆ ಬಿಡು ಅಂತ. ಬಟ್ ಥ್ಯಾಂಕ್ಫುಲಿ ಫಾರ್ ಅಸ್ ಆಕ್ಚುಲಿ ಮನೇಲಿ ನಮಗೆ ನಮ್ಮ ಅಪ್ಪ ಅಮ್ಮ ಏನ್ ಧೈರ್ಯನೋ ಅವ್ರಿಗೆ ಗೊತ್ತಿಲ್ಲ. ಆಕ್ಚುಲಿ ಕೇಳ್ಬೇಕು ನಾನು, ಏನು ಲೈಕ್ ವಾಟ್ ಟುಕ್ ಸೋ ಮಚ್ ಧೈರ್ಯ ಇನ್ ದೆಮ್ ಟು ಜಸ್ಟ್ ಸೇ ಎಸ್ ಎಕ್ಸಾಕ್ಟ್ಲಿ ಅಂತ. ಅಂಡ್ ಐ ಥಿಂಕ್ ಆಫ್ ಕೋರ್ಸ್ ಪೇರೆಂಟ್ಸ್ಗೆ ಗೊತ್ತಿರುತ್ತಲ್ಲ, ಮಕ್ಕಳು ಏನೇ ಮಾಡಿದ್ರು ಕೂಡ ಓಕೆ ಒಳ್ಳೆ ದಾರಿನಲ್ಲಿ ಹೋಗ್ತಾರೆ ಅನ್ನೋ ಒಂದೇನೋ ಒಂದು ಭರವಸೆ ಇರುತ್ತೆ. ಅಂಡ್ ನಾವೇನೇ ಮಾಡಿದ್ರು ಕೂಡ ಅಂದ್ರೆ ನಾವೇನೇ ಮಾಡಿದ್ರು ಕೂಡ ಅವ್ರಿಗೆ ಸ್ಟಿಲ್ ದೇ ವಿಲ್ ಬಿ ವೆರಿ ಪ್ರೌಡ್ ಅಲ್ಲ. ನಾವೇನೇ ಮಾಡಿದ್ರು ಕೂಡ ಇಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಇರುತ್ತೆ. ಅಂಡ್ ಮೇ ಬಿ ಅಲ್ಲಿಂದಾನೆ ಬಂದಿರ್ಬೋದು. ಬಟ್ ಇವಾಗ ಈಗ ಸದ್ಯಕ್ಕೆ ಸುಮಾರು ಸಿನಿಮಾ ಸ್ಕ್ರಿಪ್ಟ್ಗಳೆಲ್ಲ ನೀನು ನೋಡ್ತಾ ಇರ್ತೀಯಾ, ಕೇಳ್ತಾ ಇರ್ತೀಯಾ, ತುಂಬಾ ನಿನಗೆ ಪರ್ಸನಲಿ ಸಿಕ್ಕಾಪಡೆ ಥ್ರಿಲ್ ಆಗಿದ್ದು ಪ್ರಾಬಬ್ಲಿ ಒನ್ ಮೀಟಿಂಗ್, ಓಕೆ ನಾನು ಇವ್ರ ಹತ್ರ ಹೋಗ್ತಾ ಇದ್ದೀನಿ ಕತೆ ಕೇಳಕ್ಕೆ, ಆರ್ ಸಮಥಿಂಗ್ ಲೈಕ್ ದಟ್, ಆರ್ ಐ ಜಸ್ಟ್ ಈವನ್ ಮೀಟಿಂಗ್ ದಿಸ್ ಪರ್ಸನ್. ಐ ಥಿಂಕ್ ವೆರಿ ಫ್ರೀಕ್ವೆಂಟ್ಲಿ ಆಗ್ತಾನೆ ಇರುತ್ತೆ ಫಾರ್ ಮೀ. ಅಂದ್ರೆ ನನ್ನ ಲೈಫಲ್ಲಿ ಇರುವಂತಹ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಎಕ್ಸೈಟ್ಮೆಂಟ್ಗಳಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಐ ಸ್ಟಿಲ್ ರಿಮೆಂಬರ್, ನನಗೆ ಮೊದಲನೇ ನಾಟಕಕ್ಕೆ
ಆಕ್ಟ್ ಮಾಡೋಕೆ ಅವಕಾಶ ಸಿಕ್ಕಿದಾಗ್ಲೂ ಐ ವಾಸ್ ವೆರಿ ಎಕ್ಸೈಟೆಡ್. ಅದಾದ್ಮೇಲೆ ನನಗೆ ಮೊದಲನೇ ಬಾರಿ ಟಿವಿ ಶೋ ನಂದೆಲ್ಲ ಟೆಲಿಕಾಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಆ್ಯಂಡ್ ದೊಡ್ಡ ಹೋರ್ಡಿಂಗ್ಸ್ಗಳು ಹಾಕಿ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು. ಆ್ಯಂಡ್ ಆ ಫೇಸಲ್ಲಿ ಇದ್ದಾಗಲೂ ಕೂಡ ಐ ವಾಸ್ ವೆರಿ ಎಕ್ಸೈಟೆಡ್ ಬಿಕಾಸ್ ಆ ಟೈಮ್ನಲ್ಲಿ ದಟ್ಸ್ ವಾಟ್ ಐ ವಾಂಟೆಡ್. ಆ್ಯಂಡ್ ಐ ಥಿಂಕ್ ಆಪರೇಷನಲ್ ಮೇಲಮ್ಮ ಟೇಕ್ ಆಫ್ ಆಗ್ತಾಯಿದೆ ಅಂತ ಹೇಳಿದಾಗ ತುಂಬ ನರ್ವಸ್ನೆಸ್ ಇತ್ತು. ನರ್ವಸ್ನೆಸ್ ನನ್ನ ಮೇಲೆ ಅಂತಲ್ಲ, ವಾಸ್ ಅಬೌಟ್ ಎಲ್ಲ ಮುಗಿದು ಸುಸೂತ್ರವಾಗಿ ಎಲ್ಲ ಮುಗಿದು ವಿಲ್ ವಿ ಬಿ ಏಬಲ್ ಟು ಗೆಟ್ ಸಕ್ಸಸ್ ದ ವೇ ವಿ ಹ್ಯಾವ್ ಆಸ್ಪೈರ್ಡ್ ಅನ್ನೋ ಥರದ ಒಂದು ಎಕ್ಸೈಟ್ಮೆಂಟ್, ನರ್ವಸ್ನೆಸ್ ಎಲ್ಲವೂ ಇತ್ತು. ಆ್ಯಂಡ್ ದೆನ್ ಅಗೇನ್ ಕಬ್ಲುದಾರಿ ಮಾಡ್ತಾ ಇರ್ಬೇಕಾದ್ರೆ ಪುನೀತ್ ಸರ್ ಇದ್ರು, ಅನಂತ್ ಸರ್ ಇದ್ರು, ಹೇಮಂತ್ ರಾವ್ ಅವ್ರ ನಿರ್ದೇಶನ ಮಾಡ್ತಾ ಇದ್ರು. ದಟ್ ವಾಸ್ ಅ ಡಿಫ್ರೆಂಟ್ ಎಕ್ಸೈಟ್ಮೆಂಟ್. ದೆನ್ ಶೈತಾನ್ ಮಾಡಿದೆ ವೆಬ್ ಸೀರೀಸ್. ದೆನ್ ಅದು ಆಲ್ಸೋ ಹೊಸ ಇಂಡಸ್ಟ್ರಿಗೆ ಹೋದೆ ಅನ್ನೋ ಒಂದು ಎಕ್ಸೈಟ್ಮೆಂಟ್. ಇವನ್ ನಾವು ರಾಮನಾವತಾರ ಮೇ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಆಫ್ಟರ್ ಕ್ವೈಟ್ ಸಮ್ ಟೈಮ್ ಥಿಯೇಟ್ರಿಕಲ್ ರಿಲೀಸ್ ಆಗ್ತಾ ಇದೆ ನನ್ನ ಸಿನಿಮಾ. ಸೊ ಹಾಗಾಗಿ ಅಗೇನ್ ಐ ಫೀಲ್ ಲೈಕ್ ಅ ಫ್ರೆಶರ್ ಅಗೇನ್. ಸೊ ಅಂಡ್ ದೆನ್ ಅದಾದ್ಮೇಲೆ ಮತ್ತೆ ಇನ್ನೊಂದು ಇಂಡಸ್ಟ್ರಿಗೆ ಹೋಗಿ ಮತ್ತೆ ಕೆಲಸ ಮಾಡ್ತಾ ಇದ್ದೀನಿ. ಐ ಟಾಕ್ ಅಬೌಟ್ ದಟ್, ನಿಮ್ಗೆ ಗೊತ್ತಿದೆ. ಸೊ ಐ ಆಮ್ ಎಕ್ಸೈಟೆಡ್ ಅಬೌಟ್ ದಟ್. ಸೊ ಐ ಥಿಂಕ್ ಪ್ರತಿ ಹಂತದಲ್ಲೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಒಂದು ಎಕ್ಸೈಟ್ಮೆಂಟ್ ಆಗ್ತಾನೆ ಇರುತ್ತೆ. ಅಂಡ್ ದಟ್ಸ್ ವಾಟ್ ಪ್ರಾಬಬ್ಲಿ ಕೀಪ್ಸ್ ಅಸ್ ಗೋಯಿಂಗ್. ಸೊ ಸದ್ಯಕ್ಕೆ ಟೆಂಟಿಕಲ್ಸ್ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಹಬ್ಕೊಂಡು ಹೋಗ್ತಾ ಇದೆ. ಅಂಡ್ ಇನ್ಫ್ಯಾಕ್ಟ್ ಶೈತಾನ್ ವಾಸ್ ಒನ್ ಸಚ್ ಸೀರೀಸ್. ಸಿಕ್ಕಾಪಟ್ಟೆ ಅಂದ್ರೆ ರಿಷಿನ ಸೋಫಾರ್ ಕನ್ನಡದಲ್ಲಿ ತುಂಬಾ ಗುಡ್ ಬಾಯ್ ತರ ನೋಡ್ಬಿಟ್ಟಿದ್ದಾರೆ ಜನ. ತೀರಾ ಬ್ಯಾಡ್ ಬಾಯ್ ಆಗಿ, ತೀರಾ ದಟ್ ಅನದರ್ ವೆರಿ ಗ್ರೇ ಶೇಡ್, ಗ್ರೇನೇ ಇಲ್ಲ ಅದು, ಬ್ಲ್ಯಾಕ್ ಅದು ಆಲ್ಮೋಸ್ಟ್. ಆ ಶೇಡ್ ಆಫ್ ರಿಷಿನ ನೋಡಿದವ್ರು ಆಕ್ಚುಲಿ ಶಾಕ್ ಆಗ್ಬಿಟ್ರು. ಇನ್ಫ್ಯಾಕ್ಟ್ ನನಗೆ ಕೆಲವ್ರು ನೋಡಿದಂತವ್ರು ಅಯ್ಯೋ ನಾವು ಇಮ್ಯಾಜಿನ್ ಮಾಡಿರ್ಲಿಲ್ಲ ಅಂತಲ್ಲ. ಇನ್ಫ್ಯಾಕ್ಟ್ ಒನ್ ಟೈಮ್ ಮರ್ತ ಹೋಗ್ಬಿಟ್ರು, ದಿಸ್ ವಾಸ್ ದಿಸ್ ಗುಡ್ ಬಾಯ್ ಆರ್ ದಿಸ್ ತರ್ಲೆ ಪರ್ಮಿ ದಟ್ ವಿ ಸಾ ಅಂತ. ಶೈತಾನ್ ತೆಲುಗು ವೆಬ್ ಸೀರೀಸ್ ಇದಾದ್ಮೇಲೆ ಇವಾಗ ಒಂದು ಮಾತಾಡ್ಬೋದಾ? ಕಾನ್ಫಿಡೆನ್ಷಿಯಲ್ ಇನ್ನು ರಿಲೀಸ್ ಮಾಡೋ ಡೇಟ್ ಬಂದಿಲ್ವಾ? ಸೊ ಎಸ್, ಕ್ವೈಟ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹ್ಯಾಪನಿಂಗ್. ಇದೆಲ್ಲದ್ರ ನಡುವೆ ನಮಗೆ ಸದ್ಯಕ್ಕೆ ಗೊತ್ತಿರೋದು ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರೋದು ರುದ್ರ ಗರುಡ ಪುರಾಣ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿದೆ, which is also looking very interesting. Very interesting. I'm also pretty excited. ಅಂದ್ರೆ the story is very interesting and ಇನ್ನು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಐ ಆಮ್ a little excited. ಅಂದ್ರೆ ಅದು ನಾನು ಮಾತಾಡೋದಕ್ಕಿಂತ ಡೈರೆಕ್ಟರ್ ಹೇಳಿದ್ರೇನೆ ಬೆಟರ್ ಅದು. And it's a new character. ಅಂದ್ರೆ I have tried something little more fresher than what I've done. So ಹಾಗಾಗಿ I am definitely excited with that. And ರಾಮನಾವತಾರ ನೋಡ್ಬಿಟ್ಟು ಆ ಸಿನಿಮಾ ನೋಡಿದಾಗ ಆಡಿಯನ್ಸ್ ಆಲ್ಸೋ ವಿಲ್ ಬಿ ಲೈಕ್ ಲಿಲ್ ಇಂಟ್ರೆಸ್ಟೆಡ್ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಓಕೆ ದ ಶೇಡ್ಸ್ ಆರ್ ಸೋ ಡಿಫರೆಂಟ್ ಅಂಡ್ ಇಟ್ ಲುಕ್ಸ್ ಲೈಕ್ ಅ ಟೋಟಲಿ ಡಿಫರೆಂಟ್ ಪರ್ಸನ್ ಆಲ್ ಟುಗೆದರ್. ವೆರಿ ಎಕ್ಸೈಟೆಡ್ ಫಾರ್ ದಟ್ as well. ಈ ಪಾಯಿಂಟ್ ಅಲ್ಲಿ ನನ್ಗೆ ಏನ್ ನೆನಪಾಗ್ತಾ ಇದೆ ಗೊತ್ತಾ? ಸೊ ಈ ಸ್ಟೋರಿ ತುಂಬಾ ಜನಕ್ಕೆ ಹೇಳ್ಬೇಕು ನಾನು. ರಿಷಿ ಸೆಕೆಂಡ್ PUC ಎಕ್ಸಾಮ್ ಮುಗಿಸ್ಕೊಂಡು, ಅಲ್ಲ ಸೆಕೆಂಡ್ PUC 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ರಿಸಲ್ಟ್ಸ್ ಬಂದಿತ್ತು. ಒಳ್ಳೆ ರಿಸಲ್ಟ್, ಒಳ್ಳೆ ಪರ್ಸೆಂಟೇಜ್, ಇಟ್ ವಾಸ್ ಅಬೌಟ್ 90+% ಎಲ್ಲ ಅವಾಗೆಲ್ಲ ತಗೊಂಡ್ರೆ ಇಸ್ ಗ್ರೇಟ್. ಮನೆಯಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಅಜ್ಜಿ ತಾತ ಎಲ್ಲ ತುಂಬಾ ಹೆಮ್ಮೆಯಿಂದ ಅಬ್ಬ ನನ್ನ ಮೊಮ್ಮಗ ಅಷ್ಟು ತೆಗ್ಬಿಟ್ರು ಹಂಗೆ. ಅಂಡ್ ವೆರಿ ಅಜ್ಜಿ ತಾತ ಪೆಟ್ ಗ್ರ್ಯಾಂಡ್ ಸನ್ ರಿಷಿ. ಸೊ ಎಲ್ಲ ಬಂದಿತ್ತು. ಅದಾದ್ಮೇಲೆ ಹಾಲಿಡೇಸ್ ಅಲ್ಲಿ ಎವ್ರಿ ಬೆಳಗ್ಗೆ ಎದ್ದು ಸಾರು ಎಲ್ಲ ಎಸ್ಕೇಪ್ ಆಗ್ತಾ ಇದ್ರು. ಎಲ್ಲೋಗಿ ಬರ್ತಾ ಇದಾರೆ ಗೊತ್ತಿಲ್ಲ, ಎಲ್ಲೋ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ದಾರೆ ಅದು ಇದು. ಆಮೇಲೆ ಒಳ್ಳೆ ಪರ್ಸೆಂಟೇಜ್ ತೆಗ್ದ ಮೊಮ್ಮಗನ್ನ ಓಕೆ ಮಾತಾಡ್ಕೊಳ್ಳಿ ಬಿಡು, ಮಜಾ ಮಾಡ್ಲಿ ಅನ್ನೋ ತರ ಇದ್ರು. ಸ್ವಲ್ಪ ದಿನ ಆದ್ಮೇಲೆ ರಿಯಲೈಸ್ ಆಯ್ತು ಇವ್ರು ಯಾವ್ದೋ ಒಂದು ನಾಟಕದ ರಿಹರ್ಸಲ್ಗೆ ಅಂತ ಹೋಗ್ತಾ ಇದ್ರು. ಎಲ್ಲಿ ಹೋಗ್ತಿದ್ಯಾ ನೀನು ಅಂತ ನಮ್ ತಾತ ಕೇಳಿದ್ರು, ಕ್ವೆಶ್ಚನ್ ಮಾಡಿದ್ರು ಕೂರಿಸ್ಕೊಂಡು. ಅಲ್ಲ ಏನೋ ಎಲ್ಲೋ ಹೋಗ್ತಾ ಇದೆಯಲ್ಲ ಪ್ರತಿದಿನ, ಏನು ಅಂತದ್ದೇನು ಅಷ್ಟೊತ್ತು ಆಟ ಆಡೋದು ಏನಿರುತ್ತೆ? ಆಟ ಆಡ್ತಾ ಇಲ್ಲ. ಹೌದಾ, ಮತ್ತೆ ಇಲ್ಲ ಒಂದು ನಾಟಕದ ರಿಹರ್ಸಲ್ಗೆ ಹೋಗ್ತಾ ಇದೀನಿ. NSD ನಲ್ಲಿ ಒಂದು ನಾಟಕ ರಿಹರ್ಸಲ್ ನಡೀತಾ ಇತ್ತು. ಅಂಡ್ ರಿಹರ್ಸಲ್ಗೆ ಡೈಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ನೀನ್ ಹೋಗ್ತಾ ಇದೆಯಾ, ಮನೇಲಿ ಯಾರಿಗೂ ಗೊತ್ತಿರ್ಲಿಲ್ಲ. ನಮ್ ತಾತಂಗ್ ಗೊತ್ತಾಯ್ತು ಫುಲ್ಲು, ಇದೆಲ್ಲ ಆಮೇಲೆ ದಾರಿ ತಪ್ಪೋಗ್ಬಿಟ್ರೆ, ಒಳ್ಳೆ ಮಾರ್ಕ್ಸ್ ಬಂದಿದೆ, ಯಾಕೆ ಇದೆಲ್ಲ ಬೇಕಾ ನಮ್ಗೆ ಅಂತೆಲ್ಲ. ಒಂದ್ ಟೈಮಲ್ಲಿ ಈ ಕೈಂಡ್ ಆಫ್ ವೆಂಟ್ ಹಿಸ್ಟಾರಿಕಲ್. ಬೇಡ ಮಗ ಒಳ್ಳೆ ಬುದ್ಧಿ ಹೇಳಿ ಚೆನ್ನಾಗಿ. ನ್ಯಾಚುರಲಿ ಡೈವರ್ಷನ್ಸ್ ಆರ್ ವೆರಿ ಕಾಮನ್ ಎಸ್ಪೆಷಲಿ ಇಂಥ ವಯಸ್ಸಲ್ಲಿ. ನ್ಯಾಚುರಲಿ ಅಡ್ವೈಸ್ ಮಾಡಿದ್ರು. ಬಟ್ ನಿಂಗೆ ಜ್ಞಾಪಕ ಇದೆಯಾ ಆ ನಾಟಕದಲ್ಲಿ ನೀನೇನ್ ಮಾಡ್ತಾ ಇದ್ದೆ ಅಂತ? ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.